ನನ್ನ ಪ್ರೀವಿಯಸ್ ರೀಲ್ ಬಗ್ಗೆ ಮಗು ಅಳ್ತಿದ್ದಾಗ ಪೇರೆಂಟ್ಸ್ ಆಗಿ ನಾವ್ ಏನ್ ಮಾಡಬಾರ್ದು ಅಂತ ಹೇಳಿದ್ದೆ. ಸೊ ಇವತ್ತಿನ ರೀಲಲ್ಲಿ ಮಗು ಅಳ್ತಿದ್ದಾಗ ಪೇರೆಂಟ್ಸ್ ಆಗಿ ನಮ್ ಡ್ಯೂಟಿ ಏನು, ನಾವೇನ್ ಮಾಡಬೇಕು ಅಂತ ಹೇಳ್ತಿದ್ದೇನೆ. ಮೊದಲನೇದು, ಮಗು ಅಳ್ತಿದೆ ಅಂತಾಗ ನೀವು ಅವ್ರ ಪಕ್ಕ ಕೂತ್ಕೊಳ್ಳಿ, ಅವ್ರ ಜೊತೆ ಇರಕ್ ಟ್ರೈ ಮಾಡಿ, ಅವ್ರನ್ನ ಹಗ್ ಮಾಡಿ, ಮಗುಗೆ ಒಂದು ಮಾರಲ್ ಸಪೋರ್ಟ್ ಕೊಡಿ. ಅವ್ರಿಗೆ ಗೊತ್ತಾಗ್ಬೇಕು ಅಪ್ಪ ಅಮ್ಮ ನನ್ನ ಜೊತೆ ಇದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಎರಡನೇದು, ಮಗು ಅಳೋದೆಲ್ಲ ಮುಗ್ದಾದ್ಮೇಲೆ ಅವನ್ನ ಸಮಾಧಾನವಾಗಿ ಕೇಳಿ, ಯಾಕೆ ಬೇಜಾರಾಯ್ತು, ಯಾಕೆ ಅಳು ಬಂತು, ಯಾಕೆ ಅಪ್ಸೆಟ್ ಆದ್ರು ಅಂತ. ಬಟ್ ಅಲ್ಲಿ ನಿಮ್ಮ ಜಡ್ಜ್ಮೆಂಟ್, ನಿಮ್ಮ ಕಮೆಂಟ್, ನಿಮ್ಮ ಯಾವುದೇ ರೀತಿ ಒಪಿನಿಯನ್ನ ಹೇಳಕ್ ಹೋಗ್ಬಿಡಿ. ಜಸ್ಟ್ ಮಗು ಪಾರ್ಟ್ ಆಫ್ ದ ಸ್ಟೋರಿನ ಕೇಳಿ. ಮೂರನೇದು ವೆರಿ ಇಂಪಾರ್ಟೆಂಟ್, ಮಗುಗೆ ಯಾವುದೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಬೇಜಾರಾಗಿದ್ದ ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡಕ್ಕೆ ನಿಮ್ಮ ಹತ್ರ ಟ್ರೈ ಮಾಡಿದಾಗ ಅದನ್ನ ಸಮಾಧಾನವಾಗಿ ಕೇಳಿ. ಮಗು ಗೊತ್ತಾಗ್ಬೇಕು, ನಾನು ಯಾವುದೇ ಟೈಮಲ್ಲಿ ನನ್ನ ಬೇಜಾರನ್ನ ನಮ್ಮ ಅಪ್ಪ ಅಮ್ಮಗೆ ಧೈರ್ಯವಾಗಿ ಹೇಳ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ನೀವು ಕೊಡ್ಬೇಕಾಗತ್ತೆ. ಬಿಕಾಸ್ ನಾವು ದೊಡ್ಡವರು, ನಮಗೂ ಬೇಜಾರಾಗತ್ತೆ, ನಮಗೂ ಅಳು ಬರುತ್ತೆ. ಅವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಎಮೋಷನ್ಸ್ನ ಯಾರು ಸರಿ ಮಾಡದೆ ಹೋದ್ರು ಅದನ್ನ ಕೇಳಿಸ್ಕೊಳ್ಳೋಕೆ, ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಕೇಳಿಸ್ಕೊಳ್ಳೋಕೆ ಒಬ್ರಾರು ಸಿಗ್ಬೇಕು ಅಲ್ವಾ. ಸೊ ಮಕ್ಕಳಿಗೆ ಒಂದು ರೂಲ್ಸ್, ನಮಗೆ ಒಂದು ರೂಲ್ಸ್ ಅಲ್ಲ ಅಲ್ವಾ. ಹ್ಯಾಪಿ ಪೇರೆಂಟಿಂಗ್.